ಹಲೋ ಫ್ರೆಂಡ್ಸ್, ನಮಸ್ಕಾರ. ಸೊ ನಾವು ಇಷ್ಟೊಂದು ವೀಡಿಯೋಸ್ ಎಲ್ಲ ಹಾಕೊಂಡು ಬರ್ತಾ ಇದ್ದೀವಿ, ಮತ್ತು ರಿಸಲ್ಟ್ಸ್ ಕೂಡ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಫೋಟೋಸ್ ಹಾಕ್ತಾ ಇರ್ತೀನಿ, ನೋಡ್ಕೊಳ್ಳಿ. ತುಂಬ ಜನ ಸೆಲೆಕ್ಟ್ ಆಗ್ತಾ ಇದ್ದಾರೆ. ನಿಮ್ಗೂ ಒಂದು ಸ್ಟೆಪ್ ದೂರದಲ್ಲಿ ಇದ್ದೀರಾ ಅಷ್ಟೇ, ನಿಮಗೂ ಜಾಬ್ ಸಿಗೋದ್ರಿಂದ. ಸೊ ಪ್ಲೀಸ್ ಅಪ್ಲೈ ಮಾಡಿ. ನಾವು ಹೇಳೋದ್ರೆಲ್ಲ ಪ್ರತಿಯೊಂದು ವೀಡಿಯೋಸ್ನ ಹಿಂದೆ ಹೋಗ್ಬಿಟ್ಟು ಅಬ್ಸರ್ವ್ ಮಾಡಿ. ಲಿಂಕ್ ಎಲ್ಲ ವರ್ಕ್ ಆಗ್ತಿದೆ. ಪ್ರತಿಯೊಂದಕ್ಕೂ ಈಗಲೇ ಹೋಗ್ಬಿಟ್ಟು ಅಪ್ಲೈ ಮಾಡಿ. ಇನ್ನ ಲಾಸ್ಟ್ ಡೇಟ್ ತುಂಬಾ ದೂರ ಇದೆ. ಪ್ಲೀಸ್ ಹೋಗ್ಬಿಟ್ಟು ಅಪ್ಲೈ ಮಾಡಿ ಗೈಸ್. ಸೊ ಫ್ರೆಂಡ್ಸ್, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ ಡೈರೆಕ್ಟ್ಲಿ. ಇವತ್ತು ನಾವು ನಿಮಗೆ ತಂದಿರೋದು ಒಂದು ವರ್ಕ್ ಫ್ರಮ್ ಹೋಮ್ ಅಂತಾನೆ ಹೇಳ್ಬೋದು. ಸೊ ಇದು ನಿಮಗೆ ತಿಳಿಸ್ಕೊಡಕ್ಕೆ ನಮಗೆ ತುಂಬಾನೇ ಖುಷಿ ಆಗುತ್ತೆ. ಇದು ನಮ್ಮ ಗವರ್ನಮೆಂಟ್ ಇಂದಾನೆ ಮಾಡಿರೋ ಒಂದು ವೆಬ್ಸೈಟ್ ಇದು. ಸೊ ಜಾಬ್ ಸಿಗೋ ರೇಟ್ ತುಂಬಾನೇ ಜಾಸ್ತಿ ಇರುತ್ತೆ, ಮತ್ತೆ ಅದು ಕನ್ಫರ್ಮ್ ಜಾಬ್. ಅದು ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದು 100% ವೆರಿಫೈಡ್ ಮತ್ತೆ ಅಥೆಂಟಿಕ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಗವರ್ನಮೆಂಟ್ ಇಂದು ಇದು ಜಾಬ್. ಸೊ ಈಗ ವರುಣ್ ಎಕ್ಸ್ಪ್ಲೇನ್ ಮಾಡ್ತಾನೆ ನಿಮ್ಗೆ ಏನೇನ್ ರೋಲ್ಸ್ ಇದೆ, ಹೇಗೆ ಅಪ್ಲೈ ಮಾಡ್ಬೋದು, ಪ್ರತಿ ಒಂದು ಎಕ್ಸ್ಪ್ಲೇನ್ ಮಾಡ್ತಾನೆ. ಮಿಸ್ ಮಾಡದೆ ಇದಕ್ಕೆ ಅಪ್ಲೈ ಮಾಡಿ, ಯಾಕಂದ್ರೆ ಲಾಸ್ಟ್ ಡೇಟ್ ಯಾವಾಗ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಯಾವ ಜಾಬ್ಸ್ಗೆ ಓಪನಿಂಗ್ಸ್ ಇದೆ ಅಂದರೆ, ಲೈಕ್ ಫೌಂಡರ್ಸ್ ಆಫೀಸ್ಗೆ, ಆಪರೇಷನ್ಸ್ಗೆ, ಸೇಲ್ಸ್ಗೆ, ಸೈಕಾಲಜಿಸ್ಟ್ಗೆ, ಮತ್ತು ಕಸ್ಟಮರ್ ಸಕ್ಸಸ್ ಮ್ಯಾನೇಜ್ಮೆಂಟು, ಮಾರ್ಕೆಟಿಂಗ್ ಟೀಮ್ಗೆ, ಮತ್ತು ಕಮ್ಯುನಿಕೇಷನ್ಗೆ. ಸೊ ನಿಮಗೆ ಒಂದು ಒಳ್ಳೆ ಕಮ್ಯುನಿಕೇಷನ್ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಇದ್ರೆ ಅಷ್ಟೇ ಸಾಕು. ಮತ್ತು ಇದು ಪ್ರತಿಯೊಂದು ಜಾಬ್ ಇರೋದು ಬೆಂಗಳೂರಲ್ಲೇನೆ. ಪ್ರತಿಯೊಂದು ವಿಡಿಯೋದಲ್ಲಿ ಕೊನೆಯಲ್ಲಿ ತೋರಿಸ್ತೀನಿ ನಾನು ಜಾಬಿಗೆ ಹೆಂಗೆ ಅಪ್ಲೈ ಮಾಡೋದು ಅಂತ. ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಸಿಂಪಲ್. ಒಂದು ರೆಸ್ಯೂಮ್ ಅಂತೂ ಇರಲೇಬೇಕು, ಮತ್ತು ನಿಮ್ಮ ನಂಬರ್, ಆಕ್ಟಿವ್ ಆಗಿರೋ ನಂಬರ್, ಮತ್ತು ನಿಮ್ಮ ಹೆಸರು, ನಿಮ್ಮ ಪ್ಯಾನ್ ಕಾರ್ಡ್ ಜೊತೆ, ಆಧಾರ್ ಕಾರ್ಡ್ ಜೊತೆ ಮ್ಯಾಚ್ ಆಗಿದ್ರೆ ಡೆಫಿನೆಟ್ಲಿ ನಿಮಗೆ ಕೆಲಸ ಸಿಗುತ್ತೆ. ಮತ್ತೆ ನೆನಪಿರ್ಲಿ, ನಿಮ್ಮ ರೆಸ್ಯೂಮ್ ಇದಕ್ಕೆ ಮ್ಯಾಚ್ ಆಗಿರಬೇಕು. ಅಂದ್ರೆ ಒಂದು ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ನ ಬಿಲ್ಡ್ ಮಾಡಿದೀವಿ ಅಂತ CV ಮೆನ್ಷನ್ ಮಾಡಿರ್ಬೇಕು ಫ್ರೆಂಡ್ಸ್. ಸೊ ವರುಣ್ ತೋರಿಸ್ತಾನೆ ನಿಮಗೆ ಹೇಗೆ ಹೇಗೆ ಅಪ್ಲೈ ಮಾಡೋದು ಅಂತ. ಬಟ್ ನಾನು ನಿಮಗೆ ಖುದ್ದಾಗಿ ಹೇಳ್ತೀನಿ, 2 ಜಾಬ್ ರೋಲ್ಸ್ ಇದರಲ್ಲಿ ನಾನು ಸ್ವಲ್ಪ ತಲ್ಲೇ ನೋಡಿದಾಗಲೇ ನನಗೆ ಗೊತ್ತಾಯ್ತು. ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಗೈಸ್ ಟು ಗೆಟ್ ಶಾರ್ಟ್ ಲಿಸ್ಟೆಡ್ ಅಂಡ್ ಆಲ್ಸೋ ಲ್ಯಾಂಡ್ ಆನ್ ಎ ಜಾಬ್. ಸೊ ನಿಮಗೆ ಹೇಳ್ತೀನಿ ನೋಡಿ, ಕಸ್ಟಮರ್ ಸಕ್ಸಸ್ ಮ್ಯಾನೇಜ್ಮೆಂಟ್ ಇದು ಮಾತ್ರ ತುಂಬಾನೇ ಈಸಿ ಆಗಿರುತ್ತೆ ಈ ಜಾಬ್. ಇದೊಂದು ಈಸಿ ಟ್ರಿಕ್ ಅಂತಾನೆ ಹೇಳ್ಬೋದು. ಒಂದು 10 ಜಾಬ್ ರೋಲ್ಸ್ ಇದ್ದಾಗ ಅದರಲ್ಲಿ ಈಸಿಯೆಸ್ಟ್ ಯಾವ್ದಿರುತ್ತೆ ಅದನ್ನ ನೀವು ಪಿಕ್ ಮಾಡಿಬಿಟ್ಟು ಅದಕ್ಕೆ ಅಪ್ಲೈ ಮಾಡೋದು ಒಂದು ಒಳ್ಳೆ ಟ್ರಿಕ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬಂದು ಮಾರ್ಕೆಟಿಂಗ್ ಅಂಡ್ ಕಮ್ಯುನಿಕೇಶನ್. ಇದರಲ್ಲಿ ಗವರ್ನಮೆಂಟ್ ಆಗಿರೋದ್ರಿಂದ ಟಾರ್ಗೆಟ್ಸ್ ಎಲ್ಲ ತುಂಬಾ ಜಾಸ್ತಿ ಏನು ಇರಲ್ಲ, ಲಿಮಿಟೆಡ್ ಟಾರ್ಗೆಟ್ಸ್ ಇರುತ್ತೆ. ಸೊ ಯು ಕ್ಯಾನ್ ರೀಚ್ ಇಟ್ ವೆರಿ ಈಸಿಲಿ. ಸೊ ಈ 2 ರೋಲ್ಸ್ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇಫ್ ಯು ಗೈಸ್ ಹ್ಯಾವ್ ಎನಿ ಅದರ್ ಎಕ್ಸ್ಪೀರಿಯನ್ಸ್, ಬೇರೆ ರೋಲ್ಸ್ ಅಲ್ಲಿ ನೀವು ಬೇರೆದು ಕೂಡ ಅಪ್ಲೈ ಮಾಡ್ಬೋದು, ನೋ ವರೀಸ್. ಬಟ್ ಒಂದೇ ಲಿಂಕ್ ಅಲ್ಲಿ ನಾವು ಇಷ್ಟೊಂದು ರೋಲ್ಸ್ ತರ್ತಾ ಇದೀವಿ ಅಂದ್ರೆ ಇಟ್ಸ್ ನಾಟ್ ಎಟ್ ಆಲ್ ಎ ಈಸಿ ಥಿಂಗ್. ಇದು ತುಂಬಾ ನಿಮ್ಗೆ ಹೆಲ್ಪ್ಫುಲ್ ಆಗೋಂಥ ವಿಷಯ. ಸೊ ಇದು ಗೌರ್ಮೆಂಟ್ ಆಗಿರೋದ್ರಿಂದ ಸ್ಯಾಲ್ರಿ ಅಂತೂ ಕರೆಕ್ಟ್ ಆನ್ ಟೈಮಿಗೆ ಬಂದ್ಬಿಡುತ್ತೆ ನಿಮ್ಮ ಅಕೌಂಟಿಗೆ. ಮತ್ತೆ ಇದು ಅಂತೂ ಕಂಪ್ಲೀಟ್ಲಿ ಜೆನ್ಯೂನ್. ನೀವೇ ಹೋಗ್ಬಿಟ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡಿ. ನಾವು ಹೇಳೋದೆಲ್ಲ ಒಂದು ಇನ್ಫಾರ್ಮೇಶನ್ ಅಂತ ನೀವು ಇಟ್ಕೊಳ್ಳಿ, ಬಟ್ ನೀವೇ ಹೋಗ್ಬಿಟ್ಟು ಪರ್ಸನಲ್ ಆಗಿ ಚೆಕ್ ಮಾಡಿ. ಡೆಫಿನೆಟ್ಲಿ ನಿಮ್ಗೆ ಗೊತ್ತಾಗುತ್ತೆ ಇದು ತುಂಬಾನೇ ರಿವ್ಯೂ ಮತ್ತೆ ಜೆನ್ಯೂನ್ ಜಾಬ್ ಅಂತ ಹೇಳ್ಬಿಟ್ಟು. ಸೊ ಇಟ್ ಈಸ್ ವೆರಿ ವೆರಿ ಜೆನ್ಯೂನ್ ಗೈಸ್. ಪ್ಲೀಸ್ ಹೋಗ್ಬಿಟ್ಟು ಈಗಲೇ ಅಪ್ಲೈ ಮಾಡಿ. ಮತ್ತೆ ನಿಮಗೆ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ, ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಹೆಂಗ್ ಅಪ್ಲೈ ಮಾಡೋದು ಅಂತ. ಅಂಡ್ ಇಟ್ ಈಸ್ ವೆರಿ ವೆರಿ ಈಸಿ. ತುಂಬಾ ಜನ ನಮಗೆ ಕೇಳ್ತಾನೆ ಇರ್ತೀರಾ, ಜಾಬ್ ರೋಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ಜಾಬ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ. ಆಸ್ ನಿಮಗೆ ಹೇಳ್ದಂಗೆ ಇದರಲ್ಲಿ ತುಂಬಾ ರೋಲ್ಸ್ ಇದೆ. ನಾವು ನಿಮಗೆ ಒಂದು ರೋಲ್ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ ಸಾಧ್ಯ ಇಲ್ಲ. ಸೊ ನೀವೇ ಓದ್ಕೊಂಬಿಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಏನಿರುತ್ತೆ. ಬಿಕಾಸ್ ನನಗೆ ಗೊತ್ತು ನನ್ನ ಆಡಿಯನ್ಸಿಗೆ ಏನ್ ಬೇಕು, ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ. ಮೇ ಬಿ ನಾಳೆ ಇಲ್ಲ ನಾಡಿದ್ದು ನಿಮಗೆ ಬೇರೆ ಬೇರೆ ರೋಲ್ಸ್ ಇದ್ದ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ ಕೆಲಸ ಏನು ಹೆಂಗೆ ಅಂತ. ಇದರಲ್ಲಿ ತುಂಬಾ ರೋಲ್ಸ್ ಇರೋದ್ರಿಂದ ನನಗೆ ಎಕ್ಸ್ಪ್ಲೇನ್ ಮಾಡಕ್ ಆಗ್ತಾ ಇಲ್ಲ. ನೀವು ನೋಡ್ಕೊಳ್ಳಿ, ಅದೇ ನಾನು ಹೇಳ್ದಂಗೆ 2 ರೋಲ್ ಇದೆ. ತುಂಬಾ ಅಂದ್ರೆ ತುಂಬಾ ಸಿಂಪಲ್ ರೋಲ್ ಅದು. ಅದಕ್ಕೆ ಅಪ್ಲೈ ಮಾಡಿದ್ರೆ ಒಂದು ಒಳ್ಳೆ ಚಾನ್ಸ್ ನಿಮ್ಗೆ ಕೆಲಸ ಸಿಗೋದು ಇನ್ಕ್ರೀಸ್ ಆಗುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ತರ ನಮ್ಮಿಬ್ರು ಸಪೋರ್ಟ್ ಮಾಡ್ತೀರಿ. ಮತ್ತೆ ನಾವು ವಿಡಿಯೋ ಆಗಿದ ತಕ್ಷಣ ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಅಷ್ಟೇ ಸಾಕು, ಇನ್ನೇನು ಜಾಸ್ತಿ ಕೇಳಲ್ಲ ನಾವು. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಇವಾಗ್ಲೇ. ನಿಮ್ಮಿಂದಾನೆ ನಮಗೆ 12,000 13,000 ಫಾಲೋವರ್ಸ್, ಅದು ಇಷ್ಟು ಕಮ್ಮಿ ಟೈಮ್ ಫ್ರೇಮ್ ಅಲ್ಲಿ ಆಗಿರೋದು. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ತರ ನಮ್ಮನ್ನ ಬೆಳೆಸ್ತಾನೆ ಇರ್ರಿ. ನಮ್ಮಿಂದ ಅಟ್ಲೀಸ್ಟ್ 5 ಮೆಂಬರ್ಸ್ಗಾಗಲೇ ಜಾಬ್ ಆಗಿದೆ. 2 months ಅಲ್ಲಿ 5 ಮೆಂಬರ್ಸಿಗೆ ಜಾಬ್ ಆಗಿದೆ ಅಂದ್ರೆ ನೀವೇ ಯೋಚನೆ ಮಾಡಿ. ನಿಮಗೂ ಅಷ್ಟೇ, ಇನ್ನೇನು ಕಮ್ಮಿ ಟೈಮ್, ನೆಕ್ಸ್ಟ್ 2 months ಅಲ್ಲಿ ಈ ಜಾಬ್ ನಿಮಗೂ ಸಿಗ್ಬೋದು. ಸೊ ನಮ್ಮನ್ನ ಫಾಲೋ ಮಾಡ್ತಾ ಇರಿ, ಇದೇ ತರ ಬೆಳೆಸ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ನಾನು ಹೇಳ್ದಂಗೆ ಮಿನಿಮಮ್ 6 hours ಇಂದ 10 hours ಒಳಗಡೆ ನೀವು ಎಷ್ಟು ಜನ ಲಿಂಕ್ ಅಂತ ಕಮೆಂಟ್ ಮಾಡಿರ್ತೀರೋ ಅವಾಗ ನಾನು ಆ ಬೇಸಿಸ್ ಮೇಲೆ ಲಿಂಕ್ನ ನಿಮ್ಗೆ ಇಂಡಿವಿಜುವಲ್ ಆಗಿ ಹಾಕ್ಬೇಕಾ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೇಕಾ, ಇಲ್ಲ ಕಮೆಂಟಲ್ಲಿ ಪಿನ್ ಮಾಡಬೇಕಂತ ನಾನು ನೋಡ್ತೀನಿ. ಸೊ ನಾನು ಲಿಂಕ್ ಕಳಿಸಿದ ತಕ್ಷಣ ಇದನ್ನು ಓಪನ್ ಮಾಡಿ, ಫಸ್ಟ್ ಆಫ್ ಆಲ್ ನೀವು ಲಾಗಿನ್ ಮಾಡ್ಕೊಂಡು ನೀವು ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿ ಕ್ರಿಯೇಟ್ ಮಾಡಿ. ನೋಡಿ, ನನ್ನಲ್ಲಿ ಟ್ರೈನ್ ಟು ವಿನ್ಸ್ ಇಂಡಿಯಾ ಅಂತ ಹೇಳ್ಬಿಟ್ಟು ನಾನು ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊತೀನಿ ಫಸ್ಟ್ ಆಫ್ ಆಲ್. ಸೊ ಅಲ್ಲಿ ಹೋಗ್ಬಿಟ್ಟು ಕಂಟಿನ್ಯೂ ಕೊಡಿ, ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ ನಿಮಗೆ. ನೋಡಿ ಅಲ್ಲಿ ಡನ್, ಕ್ರಿಯೇಟ್ ಮೈ ಅಕೌಂಟ್ ಮೇಲೆ ಕೊಡಿ, ಒಂದು ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ ನಿಮಗೆ. ಇಲ್ಲಿ ನೋಡಿ, ಇಟ್ ಈಸ್ ವೆರಿ ಟ್ರಸ್ಟ್ ವರ್ತಿ ಬಿಕಾಸ್ ಇಟ್ ಈಸ್ ಗೌರ್ಮೆಂಟ್ ಅವರದೇ ಇದು ವೆಬ್ಸೈಟು. ಸೊ ಇಟ್ ಈಸ್ ವೆರಿ, ಏನು ಸೆಕೆಂಡ್ ಥಾಟೇ ಬೇಡ ನಿಮಗೆ. ಬೇಕಾದ್ರೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ.
ಮತ್ತು ಕೆಳಗಡೆ ಬನ್ನಿ, ಪ್ರತಿಯೊಂದು ನಾನು ತೋರಿಸ್ತೀನಿ. ನರೇಂದ್ರ ಮೋದಿ ಮತ್ತು ದ್ರೌಪದಿ ಮುರ್ಮು ಅವ್ರು ಕಂಪ್ಲೀಟಾಗಿ ಗೌರ್ಮೆಂಟ್ ವೆಬ್ಸೈಟ್ಸ್ ಇದು. ಮತ್ತು ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ, ಎಷ್ಟು ಜನ ಯುಟಿಲೈಸೇಷನ್ ಪಡ್ಕೊಂಡಿದ್ದಾರೆ ಬೆನಿಫಿಟ್ಸ್ನ ಅಂತ ಅಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಜೆನ್ಯೂನ್ ಆ್ಯಂಡ್ ಲೆಜಿಟಿಮೇಟ್ ಕಂಪ್ನಿ ಅಂತಲೇ ಹೇಳ್ಬೋದು. ಫಾರ್ ಕಾಲೇಜ್ ಸ್ಟೂಡೆಂಟ್ಸ್, ಕಮ್ಯುನಿಟಿ, ಎಂಪ್ಲಾಯೀಸ್ ಪ್ರತಿಯೊಂದು ಇದೆ. ಸೊ ಹಂಗೆ ಕೆಳಗಡೆ ಬನ್ನಿ. ಸೊ ಕಂಪ್ಲೀಟ್ ಯಾವ ಕಂಪ್ನಿ ಜೊತೆ ಟೈಅಪ್ ಆಗಿದ್ದಾರೆ ಮತ್ತು ಅವ್ರ ಎಂಪ್ಲಾಯೀಸ್ ಬಗ್ಗೆ ಪ್ರತಿಯೊಂದು ಡೀಟೇಲ್ ಆಗಿದೆ. ಮತ್ತು ಅಲ್ಲೇ ನೋಡಿ ವಾಟ್ ಆರ್ ಯು ಲುಕಿಂಗ್ ಫಾರ್ ಅಂತ ಅಂದರೆ ಅಲ್ಲಿ ಹೋಗ್ಬಿಟ್ಟು ಜಾಬ್ ಅಟ್ ಯುವರ್ ದೋಸ್ ಅಂತ ಕೊಡಿ. ಸೊ ಇದಕ್ಕೆ ಪೇಜಿಗೆ ಕರ್ಕೊಂಬರುತ್ತೆ. ಸೊ ಈ ಪೇಜಲ್ಲಿ ಓಪನ್ ರೋಲ್ಸ್ ಮೇಲೆ ಹೊಡೆದ್ರೆ ನೀವು ಪ್ರತಿಯೊಂದು ರೋಲ್ಸ್ ನಿಮಗೆ ಬೇಕಾಗಿರೋದು ಎಲ್ಲ ಓಪನ್ ಆಗುತ್ತೆ. ಅಂದರೆ ನಿಮ್ಮ ನಿಯರ್ ಬೈ ಸರೌಂಡಿಂಗಲ್ಲಿ ಏನೇನು ಜಾಬ್ಸ್ ಅವೈಲೇಬಲ್ ಇದೆ ಗೌರ್ಮೆಂಟ್ದು ಅಂತ ಓಪನ್ ಆಗುತ್ತೆ. ಸೊ ಇದೆಲ್ಲ ಬಂದುಬಿಟ್ಟು ಬೆಂಗಳೂರಲ್ಲೇ ಈ ಜಾಬ್ಸ್ ಎಲ್ಲ ಇರೋದು. ಸೊ ಸೈಕಾಲಜಿಸ್ಟ್, ಸೇಲ್ಸ್, ಕಸ್ಟಮರ್ ಸಕ್ಸಸ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್ ಆ್ಯಂಡ್ ಕಮ್ಯುನಿಕೇಷನ್. ಸೊ ಇದೆಲ್ಲ ಕಂಪ್ಲೀಟ್ಲಿ ಗೌರ್ಮೆಂಟ್ ಅಲ್ವಾ, ಸೊ ಕಂಪ್ಲೀಟ್ಲಿ ಸ್ಪೆಷಲೈಸ್ಡ್ ಆಗಿರುತ್ತೆ. ಮತ್ತು ನಿಮಗೆ ಮಂತ್ಲಿ ಸ್ಯಾಲ್ರಿನೂ ಕರೆಕ್ಟಾಗಿ ಬಂದ್ಬಿಡುತ್ತೆ. ಮತ್ತು ಅಲ್ಲಿ 1 to 3 years ಎಕ್ಸ್ಪೀರಿಯನ್ಸ್ ಅಂತ ಹಾಕಿದ್ರೂ ಅಪ್ಲೈ ಮಾಡಿ, ಡೆಫಿನೆಟ್ಲಿ ಸಿಗುತ್ತೆ. ನಿಮ್ಮ ಸಿ ವಿಯಲ್ಲಿ ಬಿಫೋರ್ ಒಂದು ಅಪ್ಡೇಟ್ ಮಾಡ್ಕೊಳ್ಳಿ, ಐ ಹ್ಯಾವ್ ವರ್ಕ್ಡ್ ಆನ್ ಸೇಲ್ಸ್ ಫಾರ್ 1.5 year ಅಂತ. ಸೊ ಅವರೇನು ನಿಮಗೆ ಇದನ್ನು ಕೇಳಲ್ಲ, ನಿಮಗೆ ಇದೊಂದು ಅಡ್ವಾಂಟೇಜ್. ಅವರೇನು ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳಲ್ಲ, ಬಟ್ ಅಪ್ಡೇಟ್ ಮಾಡ್ಕೊಂಡಿರಿ ನಿಮ್ಮದ್ರಲ್ಲೂ. ಸೊ ಅದು ಆಟೋಮೆಟಿಕ್ಲಿ ನಿಮ್ಮದು ಸಿ ವಿ ಅಪ್ಲೋಡ್ ಆಗಿಬಿಡುತ್ತೆ. ಸೊ ಇದು ಒಂದು ಪರ್ಟಿಕ್ಯುಲರ್ ಬಗ್ಗೆ ಮಾತಾಡೋದಾಗಿದ್ದರೆ ಬಿಸ್ನೆಸ್ ಡೆವಲಪ್ಮೆಂಟ್ ರಿಸರ್ಚ್ ಬಗ್ಗೆ. ಸೊ ಇಲ್ಲಿ ನೋಡಿ, ಜಾಬ್ ರೋಲ್ ವಿ ಆರ್ ಲುಕಿಂಗ್ ಫಾರ್ ಬಿಸ್ನೆಸ್ ಡೆವಲಪ್ಮೆಂಟ್ ರೆಪ್ರೆಸೆಂಟೇಟಿವ್. ಸೊ ಇದು ಒಂಥರ BPO ಜಾಬ್ ಅಂತಾನೆ ಅಂತ ಅನ್ಕೋಬೋದು ನೀವು. ಮತ್ತು ಇನ್ಬೌಂಡ್, ಔಟ್ಬೌಂಡ್ ಎರಡೂ ಕೂಡ ಅವೈಲೇಬಲ್ ಇರುತ್ತೆ. ನೀವು ಯಾವುದ್ರಲ್ಲಿ ಬೆಟರ್ ಇದ್ದೀರೋ ಅದರಲ್ಲಿ. ಮತ್ತು ರೆಸ್ಪಾನ್ಸಿಬಿಲಿಟೀಸ್ ನೋಡಿ, ಕಂಡಕ್ಟ್ ಔಟ್ಬೌಂಡ್ ನೋಡಿ, ಇದು ಔಟ್ಬೌಂಡ್ ಇದು ವಯಾ ಕೋಲ್ಡ್ ಕಾಲ್ಸ್ ಮತ್ತು ಇಮೇಲ್ಸ್ ಆ್ಯಂಡ್ ಲಿಂಕ್ಡ್ಇನ್. ಸೊ ಲಿಂಕ್ಡ್ಇನ್ ಪ್ರೊಫೈಲ್ ಮಾಡ್ಕೊಳ್ಳಿ. ನಾನು ನಿಮಗೆ ಅವತ್ತಿಂದ ಹೇಳ್ತಾ ಇದ್ದೀನಿ, ಬುಕ್ ಕ್ವಾಲಿಫೈಡ್ ಮೀಟಿಂಗ್ಸ್ ಫಾರ್ ಅಕೌಂಟ್ ಎಕ್ಸಿಕ್ಯೂಟಿವ್ಸ್. ನೀವೊಂದು ಅಕೌಂಟ್ ಎಕ್ಸಿಕ್ಯೂಟಿವ್ಸ್ಗೆ ಒಂದು ಮೀಟಿಂಗ್ನ ನೀವು ಬುಕ್ ಮಾಡಿಕೊಡ್ಬೇಕು. ಸೊ ಈ ಥರ ಸಿಂಪಲ್ ಜಾಬ್ಸ್ ಆಗಿರುತ್ತೆ. ತುಂಬ ಹೈಲಿ ಕ್ವಾಲಿಫೈಡ್ ಜಾಬ್ಸ್ ಎಲ್ಲ ಏನೂ ಅಲ್ಲ. ಇಟ್ ಈಸ್ ವೆರಿ ಗುಡ್, ಈಸಿ. ಮತ್ತು ರಿಕ್ವೈರ್ಮೆಂಟ್ಸ್ ಬಂದು 1 to 3 years ಅಂತ ಕೊಟ್ಟಿದ್ದಾರೆ. ಬಟ್ ನಿಮ್ಮ ಸಿ ವಿಯಲ್ಲಿ ನೀವು ಮೆನ್ಷನ್ 1 to 3 years ಲೈಕ್ 1.5 year ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ಬಿಟ್ಟು ಹಂಗೆ ಕೆಳಗಡೆ ಬನ್ನಿ. ಔ ಟು ಅಪ್ಲೈ ಫಾರ್ ದ ಜಾಬ್ ಅಂತಲೂ ಅಲ್ಲೇ ಕೊಟ್ಟಿದೆ. ಅಪ್ಲೈ ಫಾರ್ ದ ಜಾಬ್ ಕೊಟ್ಟು ನಿಮ್ಮ ಫುಲ್ ನೇಮ್ನ ನೀಟಾಗಿ ಕೊಡಿ. ಸೊ ದಟ್ ಅದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಪ್ರತಿಯೊಂದರಲ್ಲೂ ಲಿಂಕ್ ಆಗಿರಬೇಕು. ಮತ್ತು ಇಮೇಲ್ ID ಕೂಡ ನಿಮ್ಮದು ಕರೆಕ್ಟಾಗಿ ಕೊಡಿ. ಯಾಕಂದರೆ ನಿಮ್ಮದು ಅಲ್ಲಿ ಇದರಿಂದನೇ ನಿಮಗೆ ಕಮ್ಯುನಿಕೇಟ್ ಮಾಡೋದವರು. ಸೊ ಮೊಬೈಲ್ ನಂಬರ್ ಕೂಡ ನೀಟಾಗಿ ಕೊಡಿ. ಇದರಿಂದ ನಿಮಗೆ ಕಾಲ್ ಮಾಡ್ತಾರೆ, ಇಲ್ಲ ಟೆಕ್ಸ್ಟ್ ಮಾಡ್ತಾರೆ ವಾಟ್ಸಪ್ಪಲ್ಲಿ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಲಿಂಕ್ಡ್ಇನ್ ಇದ್ದರೆ ಲಿಂಕ್ಡ್ಇನ್ ಕೊಡಿ, ಅದರಿಂದ ಕೂಡ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಒಂದು ರೆಸ್ಯೂಮ್ನ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿರೋ ರೆಸ್ಯೂಮ್ನ ಮಾತ್ರನೇ ಹಾಕಿ ಇಲ್ಲಿ. ಮತ್ತು ಸಬ್ಮಿಟ್ ಅಪ್ಲಿಕೇಶನ್ ಕೊಟ್ಟರೆ ಮುಗ್ದೋಯ್ತು ಫ್ರೆಂಡ್ಸ್, ಇನ್ನೇನು ಇಲ್ಲ. ಇಟ್ ಈಸ್ ವೆರಿ ವೆರಿ ಸಿಂಪಲ್. ಸೊ ಅಲ್ಲಿರೋ ಪ್ರತಿಯೊಂದು ಜಾಬ್ ರೋಲ್ಗೂ ಹಾಕಿ ನಿಮಗೆ ಯಾವ್ದು ನಾನು ಕಂಫರ್ಟಬಲ್ ಇದ್ದೀನಿ, ಮಾಡೋಕ್ಕಾಗುತ್ತೆ ನನ್ನ ಕೈಲಿ ಅಂದಿದ್ದು. ಸೊ ನಿಮಗೆ ನಾನು ಒಂದು ತೋರಿಸಿದ್ದೀನಿ, ಪ್ರತಿಯೊಂದು ಹೋಗ್ಬಿಟ್ಟು ನೀವು ಚೆಕ್ ಮಾಡಿ. ನಾನು ನಿಮಗೆ ಎಲ್ಲ ತಂದುಬಿಟ್ಟು ಇಡ್ಬೋದು ನಿಮ್ಮ ಮುಂದೆ, ಬಟ್ ಸ್ಪೂನ್ ಫೀಡ್ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ನೀವು ಇನ್ ಡೆಪ್ತಲ್ಲಿ ನೋಡಬೇಕು ನೀವು. ಸೊ ಇಷ್ಟು ನನ್ನ ಕೈಯಲ್ಲಿ ಮಾಡೋಕ್ಕಾಗಿರೋದು. ದೆನ್ ಹೋಪ್ ಫಾರ್ ದ ಬೆಸ್ಟ್. ನಿಮಗೂ ಡೆಫಿನೆಟ್ಲಿ ಕೆಲಸ ಸಿಗುತ್ತೆ. ಸೊ ಪ್ಲೀಸ್ ಫ್ರೆಂಡ್ಸ್, ಅಪ್ಲೈ ಮಾಡಿ. ಪ್ರತಿಯೊಂದು ಜಾಬ್ ರೋಲ್ಗೂ ಹಾಕಿ. ಯಾವ್ದಾದ್ರೂ ಒಂದರಲ್ಲಿ ಕಾಲ್ ಆದ್ರೇ ಸಾಕು. ಸೊ ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಕೆಲಸ ಸಿಕ್ಕಿದ್ರೆ ಪ್ಲೀಸ್ ನನಗೆ ಒಂದು ಟೆಕ್ಸ್ಟ್ ಮಾಡಿ, ಇಲ್ಲ ಕಮೆಂಟಲ್ಲಿ ಹಾಕಿ ಕೆಲಸ ಸಿಕ್ಕಿದೆ ಅಂತ. ನಮಗೊಂದು ತುಂಬಾ ಖುಷಿ ಆಗುತ್ತೆ ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಪ್ರತಿಯೊಂದಕ್ಕೂ ಹೋಗ್ಬಿಟ್ಟು ಅಪ್ಲೈ ಮಾಡಿ. ಇಟ್ ಈಸ್ ವೆರಿ ವೆರಿ ಈಸಿ. ಮತ್ತು ಇದೇ ಥರ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಫಾಲೋ ಮಾಡಿ, ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.